ಬ್ರೋ 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 ಎಲ್ಲಿಗೆ ಹೋಗ್ತಾ ಇದೀಯಾ? ಓ ಇವಾಗಲೇ ರೂಮ್ ಶಿಫ್ಟ್ ಮಾಡ್ತಾ ಇದೀಯಾ? ಸೂಪರ್. ಅಂತೂ ನೀನ್ ಸೋತೆ ಅಂತ ನೀನೇ ಒಪ್ಕೊಂಡಿಲ್ಲ. ನಾನು ಯಾಕೆ ಸೋಲು ಒಪ್ಕೊಳ್ಳಿ? ಶಿವಾನಿನೇ ಒಪ್ಕೊಳ್ಳಿಲ್ಲ. ಗೆಲ್ಲದು ನಾನೇ. ನಾನಿಲ್ಲೇ ಮನೆ ಬ್ರೋ ಯಾಕೆ ಬ್ರೋ ವಾಪಸ್ ಬಂದ್ಬಿಟ್ಟೆ? ಇವತ್ತು ಒಂದಿನ ಇಲ್ಲೇ ಮಲ್ಕೊಳ್ಳೋಣ ಅಂತನಾ? ಸರಿ ಆಯಿತು, ಮಲ್ಕೋ. ಇವತ್ತೇನು ನಾಳೆನೂ ಮಲ್ಕೋ, ಆದರೆ ನಾಡಿದ್ದು ಬೇಡ ಬ್ರೋ. ತ್ರಿಶೂಲ್ ನಂಗೆ ನಿದ್ದೆ ಬರ್ತದೆ. ಗುಡ್ ನೈಟ್. ನನಗೆ ನಿದ್ದೆ ಬರ್ತಾ ಇಲ್ವೇ? ಏನು ಮಾಡೋದು? ಶಿವಾನಿನೂ ನನ್ನ ಪಕ್ಕದಲ್ಲಿಲ್ಲ. ಏಯ್, ನಾನು ಶಿವಾನಿ ಅಲ್ಲ. ಗೊತ್ತು ಬ್ರೋ, ಸುಮ್ಮನೆ ಫೀಲ್ ಮಾಡ್ಕೋತಾ ಇದ್ದೆ ಅಷ್ಟೇ. ಅಲ್ಲ, ಶಿವಾನಿ ನಿಜವಾಗ್ಲೂ ಇದ್ದಿದ್ರೆ ಇಷ್ಟೊಂದು ಗ್ಯಾಪ್ ಕೊಡ್ತಾ ಇದ್ನಾ? ಬ್ರೋ, ನಾನು ಶಿವಾನಿ. ಗುಡ್ ನೈಟ್. ಬ್ರೋ ಮಲ್ಕೊಂಬಿಟ್ಯಾ? ಸರಿ ಆಯಿತು. ಛೇ ಶಿವಾನಿ, ಕನ್ಸಲಾದ್ರೂ ಬಾರಮ್ಮ. ನಾನು ಒಳಗಡೆ ಹೇಗೆ ಬಂದೆ? ಮಧು 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 ಹೇಳೆ. ಏನಮ್ಮವ್ರೆ ಇಷ್ಟು ಬೇಗ ಹೇಳಿಸ್ತಿದ್ದೀರಾ? ನಾವು ಇಲ್ಲಿಗೆ ಹೇಗೆ ಬಂದ್ವಿ? ಇಲ್ಲಿಗ ಕಾರಲ್ಲಿ ಬಂದಿದ್ದು. ಕಾರಲ್ಲ. ಮಧು, ಕಣ್ಬಿಟ್ಟು ನೋಡೆ ನಾವು ಎಲ್ಲಿದ್ದೀವಿ ಅಂತ. ಎಲ್ಲಿದ್ದೀವಿ? ಅಯ್ಯೋ ದೇವ್ರೆ, ಅಮ್ಮವ್ರೆ ನಾವ್ ಇಲ್ಲಿಗೆ ಹೇಗೆ ಬಂದ್ವಿ? ಇಷ್ಟೊತ್ತು ನಾನು ನಿನ್ಗೆ ಅದನ್ನೇ ಕೇಳಿದ್ದು. ರಾತ್ರಿ ನಾವು ಗೇಟ್ ಹತ್ರನೇ ಇದ್ವಲ್ಲ, ಬೆಳಗ್ಗೆ ನೋಡಿದ್ರೆ ಇಲ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ದೆ ಆಯ್ತಾ? ಹಾ, ಚೆನ್ನಾಗಾಯ್ತು. ಹೌದು, ನಮ್ಮನ್ನ ಒಳಗಡೆ ಯಾರು ಕರ್ಕೊಂಡು ಬಂದ್ರು? ನಿಮ್ಮನ್ನ ಯಾರು ಕರ್ಕೊಂಡು ಬರ್ಲಿಲ್ವಲ್ಲ? ನೀವಾಗ ನೀವೇ ಒಳಗಡೆ ಬಂದ್ರಿ? ಸಾಧ್ಯನೇ ಇಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಮ್ಮ. ಹೊರಗಡೆ ಚಳಿ ಆಗ್ತಾ ಇದೆ, ನಾವು ಒಳಗಡೆ ಮಲಗ್ತೀವಿ ಅಂತ ನೀವೇ ಹೇಳಿದ್ರಲ್ಲ. ಅಮ್ಮವ್ರೆ ನೀವೇನಾದ್ರು ಹೇಳಿದ್ರಾ? ನೀನ್ ಹೇಳಿದ್ಯಾ? ಒಬ್ರು ಹಾಗಂದ್ರೆ ಇನ್ನೊಬ್ರು ನನಗೂ ಸ್ವಲ್ಪ ಜಾಗ ಕೊಡು, ನಾನು ಒಳಗಡೆ ಮಲಗ್ತೀನಿ ಅಂತ ಹೇಳಿದ್ರಲ್ಲ. ನನ್ಗ್ಯಾಕೋ ನಿನ್ ಮೇಲೇನೆ ಅನುಮಾನ. ನನ್ ಮೇಲ? ನನ್ಗ್ಯಾಕೋ ನೀವೇ ಬಂದ್ರಿ ಅಂತ ಅನಿಸ್ತಾ ಇದೆ. ಅಮ್ಮ, ಏನಿಬ್ರು ಗುಸ್ಗುಸು ಅಂತ ಮಾತಾಡ್ಕೋತಾ ಇದ್ದೀರಾ? ಓ, ನಿಮ್ಮನ್ನ ಯಾರೋ ಕರ್ಕೊಂಡು ಬಂದಿದ್ದಾರೆ ಅಂತ ಇನ್ನೂ ಅನುಮಾನನಾ? ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ, ಒಂದ್ಸತಿ ನೋಡ್ತೀರಾ? ಬೇಡ ಬೇಡ. ಸರಿ, ಹಾಗಾದ್ರೆ ತಿಂಡಿ ಏನು ತಿಂತೀರಾ? ಏನು ಬೇಡ. ಮನೆ ಒಳಗೆ ಕರ್ಕೊಂಡು ಬಂದಿರೋದಕ್ಕೆ ಇವರಿಬ್ರು ಇಷ್ಟು ಗಾಬರಿ ಆಗಿದಾರಲ್ಲ. ಇನ್ನು ನನ್ನ ಪೂರ್ತಿ ಶಕ್ತಿನ ನೋಡಿದ್ರೆ ಪರಮೇಶ್ವರ. ಸರಿ, ಸ್ನಾನ ಮಾಡ್ಕೊಂಡು ಬಂದ್ಬಿಡಿ. ಬಟ್ಟೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಹಾಯ್ ಡಾರ್ಲಿಂಗ್, ಏನ್ ಸಮಾಚಾರ? ಮದ್ವೆಗೆ ಹೆಂಡತಿ ಬಂದಿದ್ದಾಳೆ, ನಿನ್ನೂ ಡಾರ್ಲಿಂಗ್ ಅಂತೀಯ ನೀನು? ಹೆಂಡ್ತಿ ಇದ್ರೆ ಏನಮ್ಮ, ಯಾವತ್ತಿದ್ರು ನೀನು ನನ್ನ ಡಾರ್ಲಿಂಗೆ. ಸಾಕು, ನನಗೆ ರೈಲ್ ಹತ್ತಿಸ್ಬೇಡ ನೀನು. ಎಲ್ಲಿದೆಯಾ ಇವಾಗ ನೀನು? ಮನೇಲಿದ್ದೀನಮ್ಮ. ಸರಿ, ನಮಗ್ ತಿಂಡಿ ತಗೊಂಡ್ ಬಂದ್ಬಿಡು. ತಿಂಡಿನ? ನಾನು ಏನ್ರಿ ನಿನಗೆ ತಿಂಡಿ ಮಾಡ್ಕೊಡಲ್ಲ ಅಂದ್ಲಾ? ಈಗಲೇ ಹೂ ಅನ್ನಮ್ಮ, ಅವಳು ಫೋನ್ ಮಾಡಿ ಬೈದಾಕ್ಬಿಡ್ತೀನಿ. ಮಗ್ನೆ, ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ನೀನಿವಾಗ ಅವಳಿಗೆ ಫೋನ್ ಮಾಡಿದ್ರೆ ನೀನಲ್ಲ ಅವಳನ್ನ ಬೈಯೋದು, ಅವಳು ನಿನಗೆ ಬೈಯೋದು. ಅವಳ
ಅವಳ ಹತ್ರ ಸಹಸ್ರನಾಮ ಕೇಳ್ಬೇಕು ಅನ್ನೋ ಆಸೆನ ನಿನ್ಗೆ? ಆಗಲ್ಲ ಡಾರ್ಲಿಂಗ್. ಅವಳು ಸೊಸೆ ಅಂತ ಒಪ್ಕೊಂಡು ನಮ್ ಜೊತೆಲಿ ಆ ಮನೆಗೆ ಬರೋವರೆಗೂ ನಾವ್ ಇಲ್ಲೊಂದ್ ತೊಟ್ಟು ನೀರ್ ಕೂಡ ಕುಡಿಯಲ್ಲ. ಅದಕ್ಕೆ ನೀನ್ ಎಲ್ಲ ನಮ್ಗೆ ಅಲ್ಲಿಂದಾನೆ ತಗೊಂಬ. ಆಗ ಸರಿ, ಕೆಲಸದವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಕೆಲ್ಸದವ್ರ ಹತ್ರನಾ? ನಿನ್ಗೇನೋ ಬರಕ್ಕೆ, ನೀನೇ ತಗೊಂಡ್ ಬಾ. ನಾನು ಅಲ್ಲಿಗೆ ಬಂದ್ರೆ ಶಿವಾನಿ? ಬಾಯಿ ಮುಚ್ಕೊಂಡು ಸುಮ್ನೆ ಬಾ, ತಲಹಟ್ಟೆ ಮಾಡ್ಬೇಡ. ನಾನು ಅಲ್ಲಿಗೆ ಬಂದ್ರೆ ನಂಗೆ ಶಿವಾನಿ ನೋಡ್ಬೇಕು, ಅವಳನ್ನ ಮಾತಾಡ್ಸ್ಬೇಕು ಅನ್ಸುತ್ತೆ ಡಾರ್ಲಿಂಗ್. ದಡ್ಡ, ನಮಗೂ ಅದೆಲ್ಲ ಚೆನ್ನಾಗಿ ಗೊತ್ತು ಕಣೋ. ನಿನ್ಗೂ ನಿನ್ ಹೆಂಡ್ತಿನ ನೋಡ್ಬೇಕು, ಅವಳ ಜೊತೆಲಿ ಮಾತಾಡ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ಈ ಪ್ಲಾನ್ ಎಲ್ಲ ಮಾಡ್ತಾ ಇರೋದು. ಹೌದಾ ಡಾರ್ಲಿಂಗ್? ಸೂಪರ್. ನನಗಿದೆಲ್ಲ ಹೊಡೆದೇ ಇರಲಿಲ್ಲ. ಸಾಕು, ಖುಷಿಲಿ ಮೈ ಮರೆತು ಅಲ್ಲೇ ಕೂತ್ಬಿಟ್ಯಾ. ಬೇಗ ಹೊಟ್ಪಾರೋ. ನೋಡ್ತಾರೋ, ನೀನು ಕಣ್ಣು ತೆಗೆಯೋಷ್ಟರಲ್ಲಿ ನಾನು ಅಲ್ಲಿರ್ತೀನಿ. ಸರಿ ಕಣೋ. ನಾವು ಮಾಡಿರೋ ಪ್ಲಾನ್ ಶಿವಾನಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸರಿನಾ? ಸರಿ. ಇದೇನಿದು? ಅಮ್ಮಂದ್ರಿಬ್ರು ಇಲ್ವೇ ಇಲ್ವಲ್ಲ? ಎಲ್ಲೋದ್ರು? ನಾನು ಬರ್ತಿರೋ ವಿಷಯ ಗೊತ್ತಾಗಿ ಶಿವಾನಿನೇ ಅವರಿಬ್ಬರನ್ನ ಏನಾದರೂ ಓಡಿಸ್ಬಿಟ್ಲಾ? ಚಾನ್ಸೇ ಇಲ್ಲ. ನಮ್ಮಮ್ಮಂದ್ರು ಅಷ್ಟು ಈಸಿಯಾಗೆಲ್ಲ ಹೋಗೋದಿಲ್ಲ. ಮನೆಯೊಳಗೇನಾದರೂ ಇದ್ರೂ ಇರ್ಬೋದು, ನೋಡೋಣ. ಅಮ್ಮ, ಇದೇನಿದು? ನೀವಿಬ್ರು ಒಳಗೆ ಬಂದ್ಬಿಟ್ಟಿದ್ದೀರಾ? ಶಿವಾನಿ ಒಪ್ಕೊಂಡ್ಬಿಟ್ಲಾ? ಅವಳು ಒಪ್ಕೊಂಡಿದ್ದಿದ್ರೆ ನಿನ್ಗೆ ಯಾಕೆ ಟಿಫನ್ ತಗೊಂಬ ಅಂತ ಹೇಳ್ತಿದ್ದೆ ನಾನು. ಹೌದಲ್ಲ, ಅದು ಕರೆಕ್ಟೇ. ಮತ್ತೆ ನೀವಿಬ್ರು ಒಳಗೆ? ಅದೇ ನಮಗೂ ಗೊತ್ತಾಗ್ತಿಲ್ಲ ಕಣೋ. ಅಂದ್ರೆ ಮೊದ್ಲು ಆ ವಿಷಯ ಬಿಡೋ. ಹೊಟ್ಟೆ ತುಂಬಾ ಹಶ್ವಾಗ್ತಿದೆ, ತಿಂಡಿ ಕೊಡು. ಯಾಕೆ ಆ ಥರ ನೋಡ್ತಿದ್ಯಾ? ತಿಂಡಿ ತಿಂದಿಲ್ವಾ? ತಿಂದೆ. ಮತ್ತೆ ನೋಡ್ತಿದ್ಯಾ? ಅಲ್ಲ, ನೀವಿಬ್ರೇನೋ ತಿಂಡಿ ತಿಂದ್ಬಿಟ್ಟು ನಿಮ್ಮ ಹಸುವನ್ನ ನೀಗಿಸ್ಕೋತಾ ಇದ್ದೀರಾ. ಆದ್ರೆ ನನ್ನ ಹಸುವನ್ನ ಯಾರು ನೀಗಿಸ್ತಾರೆ? ಅಂದ್ರೆ ಏನಮ್ಮ ಹಿಂಗೆ ಕೇಳ್ತಾ ಇದ್ದೀರಾ? ಶಿವಾನಿ ನೋಡ್ಬಾ ಅಂತ ನಾನು ಕರ್ಸ್ಬಿಟ್ಟು ನೀವಿಬ್ರು ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀರಲ್ಲ, ಇದು ಸರಿನಾ? ನೀವೇ ಹೇಳಿ. ಅಯ್ಯೋ ದಡ್ಡನ್ ಮಗ್ನೆ, ಅದನ್ನು ನೀನ್ ನಾನೇ ಹೇಳ್ಕೊಡ್ಬೇಕಾ? ಹೋಗೋ. ನಾನು ಹೆಣ್ಮಕ್ಳ ತರ ನಾಚ್ಕೊಂಬೇಡ, ಹೋಗು. ಓಕೆ. ತ್ರಿಶೂಲ್, ಆಲ್ ದಿ ಬೆಸ್ಟ್. ಮಾಮ್, ಒಂದು ಗ್ಲಾಸ್ ವಾಟರ್ ಕೊಡೋ ಕೇಳೋ. ಮಾವ, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಈ ಕೆಲಸ ಅಷ್ಟೇ ಅಲ್ವೋ, ಈ ಮನೇಲಿರೋ ಎಲ್ಲ ಕೆಲಸನೂ ನಾನೇ ಮಾಡ್ತಿರೋದು. ಯಾಕೆ ಮಾವ? ಕೆಲ್ಸದವ್ರು ಯಾರು ಬಂದಿಲ್ವಾ? ಮನೆ ಯಜಮಾನರು ಮನೆ ಬಿಟ್ಟು ಹೋಗಿದ್ದಾರೆ, ಕೆಲಸದವರು ಮನೆ ಯಜಮಾನರಾಗಿದ್ದಾರೆ. ಅಂದ್ರ ನಿಮ್ಮಮ್ಮ ಆರ್ಡರ್ ಮಾಡಿದಾಳಪ್ಪ, ಅವಳು ಅಲ್ಲಿಗೆ ಹೋಗಿದ್ದಾಳೆ ಶಿವಾನಿ ಜೊತೆ ಸಂಧಾನ ಮಾಡಿ ಕರ್ಕೊಂಬರೋದಕ್ಕೆ. ಅಲ್ಲಿವರೆಗೂ ಈ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತೆ. ಅಲ್ಲಿ ನೋಡು, ಅಡುಗೆ ಮನೆ ಕೆಲಸ ಅವಳಿಗೆ ಒಪ್ಸಿದ್ದಾರೆ. ಅಲ್ಲ, ನಿಮ್ಮಮ್ಮ ಅಡುಗೆ ಮನೆ ಕೆಲಸನ ಅವಳಿಗೆ ಒಪ್ಸೋದು ಬಿಟ್ಟು ನನಗೆ ಒಪ್ಸಿದ್ರೆ ಚೆನ್ನಾಗಿರ್ತಿತ್ತು. ವಿಡಿಯೋ ನೋಡ್ಕೊಂಡು ಅಡುಗೆ ಮಾಡ್ತಾಳೆ, ಅದನ್ನ ನಾನು ತಿಂದು ಹೈರಾಣ ಆಗ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಬರೋಷ್ಟರಲ್ಲಿ ನಾನು ಹೋಗೇ ಬಿಡ್ತೀನೇನೋ ಅನಿಸ್ತಾ ಇದೆ. ರೀ, ಏನ್ರಿ ಅದು? ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ನಿನ್ನ ಬಗ್ಗೆ ನಾನು ಮಾತಾಡಕ್ಕಾಗುತ್ತೇನೆ? ಪತ್ನಿಯೇ ಪರದೈವ ಅನ್ಕೊಂಡ್ರೋನು ಅಲ್ಲಲ್ಲ, ಪರದೈವ ಅಂತ ಬದುಕ್ತಿರೋನು ನಾನು. ಆ ಭಕ್ತಿ ಇರ್ಲಿ. ಇವಳ ಕಾಟ ತಪ್ಪಿದ್ರೆ ಸಾಕಪ್ಪ. ಶಿವಾನಿ, ಬೇಗ ಬಂದ್ಬಿಡಮ್ಮ. ಬಾಯ್ ತಪ್ಪು ಹೇಳ್ಬಿಟ್ಟು ಹೇಳಿಮಯ್ಯ, ಸಾರಿ. ಹಬ್ಬ,
ಬಚಾವಾದೆ. ಹಲೋ 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 ಮಾವ ಹಲೋ ಹಲೋ ಯಾಕೋ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸತ್ತೆ. ಆ ಕಡೆಗೆ ಹೋಗಿ ಫೋನ್ ಮಾಡ್ತೀನಿ, ಓಕೆನಾ? ಹಾಂ ಹಾಂ. ಅಬ್ಬಾ, ಏನು ಮಾತಾಡದೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಸಿಕ್ಕಿದ್ರೆ ಗ್ರಹಾಚಾರ ಬಿಡಿಸ್ಬಿಟ್ಟಿರೋಳು. ಅಬ್ಬಾ, ನೀನ ನಾನು ಯಾವ್ದೋ ದೆವ್ವ ಅಂದ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಾನು ಅಮ್ಮಂದ್ರಿಗೆ ತಿಂಡಿ ಕೊಟ್ಟೋಗೋಣ ಅಂತ ಬಂದಿದ್ದೆ ಅಷ್ಟೇ. ಓ, ಅದು ಬೇರೆ ಶುರು ಆಗಿದ್ಯಾ ಈಗ? ಅಮ್ಮಂದರ್ಗೆ ತಿಂಡಿ ಕೊಡೋಕ್ ಬಂದವನು ನನ್ನನ್ನು ಯಾಕೆ ನೋಡ್ತಿದ್ದೆ? ನಾನೆಲ್ಲಿ ನೋಡ್ದೆ? ಎಲ್ಲಿ ಅಂದ್ರೆ ಅಲ್ಲಿ. ಅಲ್ಲಿ ಅಂದ್ರೆ ಎಲ್ಲಿ? ಅಡ್ಗೆ ಮನೇಲಿ. ಅಡುಗೆ ಮನೆಯಲ್ಲಿ? ಅದು ಓ ಅದ ಅದ್ ನೀನಾ? ಓ ಅನ್ಕೊಂಡೆ ಯಾವ್ದಪ್ಪ ಇದು ದೆವ್ವ ಎಷ್ಟೊಂದು ಸುಂದರವಾಗಿದೆ ಅಂತ. ಶಿವಾನಿ, ನನಗೆ ಗೊತ್ತೇ ಆಗ್ಲಿಲ್ಲ. ಶಿವಾನಿ, ಏನ್ ಗೊತ್ತಾ, ನಮ್ಮಮ್ಮಂಗೆ ನಾನು ಈ ಮನೇಲಿ ಒಂದು ದೆವ್ವ ಇದೆ, ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀನು ಇಲ್ಲಿರೋ ತನಕ ದಿನಾ ಅದಕ್ಕೆ ದೃಷ್ಟಿ ತೆಗಿತಾರಮ್ಮ ಅಂತ ಹೇಳೋಣ ಅಂತಿದ್ದೆ. ನಿಂತ್ ಯಾಕೋ ಅತಿ ಆಯ್ತು. ಏನು ಪ್ರೀತಿನಾ? ತ್ರಿಶೂಲ್, ಅಮ್ಮನ ದಿನ ನೋಡಕ್ ಬಂದವನು ಗೇಟಲ್ಲೇ ನಿಂತ್ಕೋಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದೆ? ಅದು ನಿನ್ನನ್ ಕೇಳಿದ್ರೆ ಯಾವ ಪ್ರಯೋಜನನೂ ಇಲ್ಲ. ಯಾರನ್ನ ಕೇಳ್ಬೇಕೋ ಅವ್ರನ್ನೇ ಕೇಳ್ತೀನಿ. ಯಾರನ್ನ? ಏನ್ ನಡೀತಾ ಇದೆ ಈ ಮನೇಲಿ? ತಿಂಡಿ ತಿಂತಾ ಇದೀವಿ, ನಿನ್ಗೂ ಹಾಕೊಡ್ಲಾ? ನೀವೆಲ್ಲ ನನ್ನನ್ನ ಏನ್ ಅಂದ್ಕೊಂಡಿದ್ದೀರಾ? ಹ, ನಿಮ್ಮ ತಾಳಕ್ ತಕ್ಕನಾಗಿ ನನ್ನನ್ನ ಕುಣಿಸ್ಬೋದು ಅಂದ್ಕೊಂಡಿದ್ದೀರಾ? ಏನಾಯ್ತಮ್ಮ ಶಿವಾನಿ? ಶುಂಠಿ ಮನೆ ಒಳಗ್ ಬರೋದಕ್ಕೆ ಯಾರ ಅನುಮತಿ ಕೊಟ್ಟಿದ್ದು? ನೀವಾ? ನನಗೆ ಕಾಟ ಕೊಡ್ಬೇಕು ಅಂತ ಇವನನ್ನ ಇಲ್ಲಿ ಕರ್ಸಿದ್ರ? ನನಗೆ ನೋವು ಮಾಡೋದು, ಹಿಂಸೆ ಕೊಡೋದು ಅಂದ್ರೆ ನಿಮ್ ಎಲ್ರಿಗೂ ಅಷ್ಟೊಂದು ಇಷ್ಟನಾ? ಹೇಳಿ, ಯಾಕೆ ಕರ್ಸಿದ್ರಿ ಇವನನ್ನ? ಮಾತಾಡಿ. ಅದು ಯಾರು ಕರ್ಸಿದ್ದವನ್ನ? ಹೌದು, ಇವನ್ ಹೇಗ್ ಬಂದ?
ತ್ರಿಶೂಲ್ ಯಾಕ ಬಂದೆ? ನಾನು ಅಲ್ಲಮ್ಮ ನೀನ್ ಫೋನ್ ಮಾಡಿ ಅಂದ್ರೆ ನಿಮಗ್ ಗೊತ್ತಿಲ್ಲದೆ ಇವನಿಲ್ಲಿಗೆ ಬಂದಿದ್ದಾನ? ಏ ತ್ರಿಶೂಲ್, ನೀನ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೋ? ಕೊಬ್ ಜಾಸ್ತಿನಾ? ಪಾಪ ಶಿವಾನಿ ಮುಂಚೆನೆ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಅವಳಿಗೆ ಇನ್ನಷ್ಟು ಬೇಜಾರ್ ಮಾಡ್ಬೇಕು ಅಂತ ನೀನ್ ಈ ತರ ಎಲ್ಲ ಮಾಡ್ತಿದ್ಯಾ? ನಿನಗೆ ಸಲಿಗೆ ಕೊಟ್ಟಿದೆ ಜಾಸ್ತಿ ಆಯ್ತು ಅನ್ಸುತ್ತೆ. ಈಗ ತಲೆ ಮೇಲೆ ಹತ್ ಕೂತ್ಕೊಂಡಿದ್ಯಾ? ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ನೋಡು, ಶಿವಾನಿ ಕೋಪ ಬರೋ ಅಂತ ಕೆಲಸ ಮಾಡಿದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ. ಹೊಟ್ಟೋಗೋ ಇಲ್ಲಿಂದ, ಕಣ್ಮುಂದೆ ಕಾಣಿಸ್ಕೊಂಬೇಡ. ಅಮ್ಮ. ನಿನಗೆ ಹೇಳ್ತಿರೋದು, ಹೋಗು. ಆಯ್ತು, ಹೋಗ್ತೀನಿ ಬಿಡು. ಶಿವಾನಿ, ನೀನ್ ಬೇಜಾರ್ ಮಾಡ್ಕೊಳ್ಬೇಡಮ್ಮ. ಅವನು ಚೆನ್ನಾಗಿ ಬೈದಿದ್ದೀನಿ, ಅವ್ನು ಇನ್ನೊಂದ್ಸಲ ಈ ತರ ಎಲ್ಲ ಮಾಡಲ್ಲ. ಡ್ಯಾಡಲ್ಲಿ ಅಪ್ಪ ನಿಮ್ಮನ್ನೇ ಕೇಳ್ತಾ ಇರೋದು. ದಿಗ್ವಿಜಯ್ ಡ್ಯಾಡ್ ಎಲ್ಲಿಗೆ ಹೋಗಿದ್ದಾರೆ? ಮನೇಲಿ ಹೇಳಿದ್ನಲ್ಲ ಕಾಶಿಗೆ ಹೋಗಿದ್ದಾರೆ ಅಂತ. ಯಾಕೆ? ಅಲ್ಲ, ಮನೇಲಿ ಇಂಥ ದೊಡ್ಡ ಇನ್ಸಿಡೆಂಟ್ ನಡೆದಿದೆ, ಅದರಿಂದ ಇನ್ನೂ ಯಾರು ಹೊರಗಡೆ ಬಂದಿಲ್ಲ. ಇಂಥ ಟೈಮಲ್ಲಿ ಡ್ಯಾಡ್ ಮನೇಲಿಲ್ಲ ಅಂದರೆ ಹೇಗೆ ಅಂತ. ಹಾಂ, ಅವರು ಈ ವಿಷಯಕ್ಕೇ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ. ನೋ ಡ್ಯಾಡ್ ಹಾಗಲ್ವಲ್ಲ. ಏನೇ ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವ್ರಿಗಿರೋದು. ಇದ್ಕಿದಾಗೆ ಹೋಗಿದ್ದಾರೆ ಅಂದರೆ ಏನರ್ಥ ಅಪ್ಪ? ಅಪ್ಪ, ಡ್ಯಾಡ್ ನಿಜವಾಗ್ಲೂ ನಿಮ್ಗೇನು ಹೇಳೋಗ್ಲಿಲ್ವಾ? ನನಗೇನು ಹೇಳ್ತಾರೆ? ಅಪ್ಪ, ನೀವೇನೋ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅನ್ಸುತ್ತೆ. ಚಚ್ಚ, ನಾನು ಮುಚ್ಚಿಡೋದ? ಯಜಮಾನರು ನನ್ನ ಜೊತೆಲಿಲ್ಲ ಅಂದರೆ ಒದ್ದಾಡೋನು ನಾನು. ಅಂಥದ್ರಲ್ಲಿ ಅವ್ರೆಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿದ್ರೆ ನಾನು ಅವ್ರ ಜೊತೆ ಹೋಗ್ತಾ ಇರ್ಲಿಲ್ವಾ? ಕಾಶಿಗೆ ಹೋಗಿದ್ದಾರೆ ಅಂದರೆ ಇವಾಗ ನೋಡಿದ್ರೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅದು ಕಾಶಿಗೆ ಹೋಗ್ತೀನಿ ಅಂತಂದಿದ್ರು. ಬೇರೆ ಏನಾದರೂ ಕೆಲಸ ಬಿದ್ದಿರಬೇಕು, ಅಲ್ಲಿಗೆ ಹೋಗಿದ್ದಾರೆ ಅನ್ಸುತ್ತೆ. ಡ್ಯಾಡ್ ಜೊತೆ ನಾನು ಮಾತಾಡ್ಬೇಕಿತ್ತಲ್ಲ. ಅವ್ರ ಫೋನು ನಾಟ್ ರೀಚಬಲ್ಲು. ಅವ್ರು ಫೋನ್ ಮಾಡಿದ್ರೆ ನಾನೇನು ಕೊಡ್ತೀನಿ. ಮರಿಬೇಡಿ ಅಪ್ಪ. ಮಧು, ಶಿವಾನಿ ಮುಖ ಊದಿಸ್ಕೊಂಡಿದ್ದಾಳೆ. ಹೌದು ಅಮ್ಮೋರೆ, ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಏನ್ ಮಾಡೋದು? ಮಾತಾಡ್ಬಿಡೋಣ. ಕೋಪದಲ್ಲಿ ಕಾದ್ ಕಬ್ಣ ತರ ಆಗಿರ್ತಾಳೆ. ಕಬ್ನ ಕಾದಾಗ್ಲೆ ಹದ ಮಾಡಿ ಪೆಟ್ಟಾಕ್ಬೇಕು, ಆವಾಗ್ಲೇ ನಮಗ್ ಬೇಕಾದಾಗೆ ಬಾಗೋದು. ಸರಿ ಬಾ. ಶಿವಾನಿ, ಶಿವಾನಿ, ಇನ್ನು ಕೋಪದಲ್ಲೇ ಇದೆಯಾ? ನಾವು ಅವನ್ನ ಬೈದ್ ಕಳ್ಸಿದ್ವಲ್ಲ. ಶಿವಾನಿ, ತ್ರಿಶೂಲ್ ತಪ್ಪು ಮಾಡಿದಾನೆ, ಅದಕ್ಕೆ ಅವನ್ಗಿಲ್ ಒಂದ್ ಕ್ಷಣನೂ ಇರಕ್ ಬಿಡದೆ ನಾನು ಬೈದ್ ಕಳ್ಸಿದ್ದು. ನನ್ ಮಗ ಅಂತಾನು ನೋಡಿಲ್ಲ ಗೊತ್ತಾ ಅವನ್ನ. ಶಿವಾನಿ, ನಾವು ತುಂಬಾ ಸ್ಟ್ರಿಕ್ಟು. ಮಕ್ಕಳು ದಾರಿ ತಪ್ಪು ಹೋಗ್ಬಾರ್ದು ಅನ್ನೋದೇ ನಮ್ ಚಿಂತೆ, ನಿಮ್ಗೆ ಗೊತ್ತಲ್ವಾ?